ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾರಿ, ತುಂಬ ಲಾಂಗ್ ಗ್ಯಾಪ್ ಆಯಿತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಇದೆ, ಊರಪ್ಪ ಜಾತ್ರೆ ಅಂತ. ಇವತ್ತು ಕೂಡ ಸ್ವಲ್ಪ ಬ್ಯುಸಿನೇ. ನನ್ನ ಮಗಳದು ಮಾಸ್ ಕಾರ್ಡ್ ಡೇ ಇತ್ತು. ಸೊ ಸ್ಕೂಲಿಗೆ ಹೋಗಿ ಬಂದು ಸಣ್ಣವಳನ್ನ ಮಲಗಿಸಿದ್ದೆ. ಅವಳು ಎದ್ದೋಳು ಅಷ್ಟರಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ತಾಯಿ ಆಗಿದ್ರೆ ನನ್ನ ವಿಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ, ಅವ್ರಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ತಮ್ಮನೇಲಿ ನೋಡಿರೋ ಪ್ರಕಾರ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮ್ಮ ಮಕ್ಕಳಿಗೆ ಫ್ಯಾನ್ ಯೂಸ್ ಮಾಡ್ಬೋದಾ ಯೂಸ್ ಮಾಡಬಾರ್ದಾ ಅಂತ. ಈಗ ಹೊಸದಾಗಿ ತಾಯಿ ಆಗಿರೋರಿಗೆ ಇದೊಂದು ಕನ್ಫ್ಯೂಷನ್ ಇರುತ್ತೆ. ಇವಾಗ ತುಂಬ ಬಿಸಿಲಿರೋದ್ರಿಂದ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಈ ಕನ್ಫ್ಯೂಷನ್ ಎಲ್ಲ ತಾಯಂದ್ರಿಗಿರುತ್ತೆ. ಹಾಗಾಗಿ ನಿಮ್ಮ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಕ್ಕೆ ಈ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಲ್ಲಿ ಯಾರು ಹೊಸದಾಗಿ ತಾಯಿ ಆಗಿದ್ರೆ ಈ ವಿಡಿಯೋನ ಅವರಿಗೆ ಆದಷ್ಟು ಶೇರ್ ಮಾಡಿ. ನೀವು ಫ್ಯೂ ಪಾಯಿಂಟ್ಸ್ನ ಫಾಲೋ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಫ್ಯಾನ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಏನೆಲ್ಲ ಫಾಲೋ ಮಾಡಬೇಕಂದ್ರೆ, ನೀವು ಫ್ಯಾನ್ ಯೂಸ್ ಮಾಡಬೇಕಾದ್ರೆ ನೀವು ಗಮನ ಇಟ್ಕೋಬೇಕಾಗಿರೋದು ಏನಂದರೆ, ನಿಮ್ಮ ರೂಮ್ ಅಥವಾ ನೀವು ಮಲಗೋ ರೂಮು ಚೆನ್ನಾಗಿ ವೆಂಟಿಲೇಟೆಡ್ ಆಗಿರಬೇಕು, ಚೆನ್ನಾಗಿ ಗಾಳಿ ಬೆಳಕು ಬರ್ತಾ ಇರಬೇಕು. ರೂಮು ಕಿಟಕಿ ಕ್ಲೋಸ್ ಮಾಡಿಕೊಂಡು ನೀವು ಫ್ಯಾನ್ ಯೂಸ್ ಮಾಡೋದ್ರಿಂದ ಮಗುಗೆ ಸಫೋಕೇಟ್ ಆಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ನಾವು ಆಕ್ಸಿಜನ್ ಇನ್ಹೇಲ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಎಕ್ಸೇಲ್ ಮಾಡೋದ್ರಿಂದ ನಮ್ಮ ನಾವು ಉಸಿರಾಟದಲ್ಲಿ ಬಿಡ್ತಾ ಇರೋ ಕಾರ್ಬನ್ ಡೈಆಕ್ಸೈಡ್ ರೂಮ್ ಸುತ್ತ ಇದ್ದು ಮಗುಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಕಿಟಕಿ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಫ್ಯಾನ್ ಯೂಸ್ ಮಾಡೋದ್ರಿಂದ ಹೊರಗಡೆ ಗಾಳಿ ಒಳಗೆ ಬಂದು ಒಳಗಡೆ ಗಾಳಿ ಹೊರಗೆ ಹೋಗೋದ್ರಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನೀವು ಫ್ಯಾನ್ ಯೂಸ್ ಮಾಡ್ಬೋದು. ಎರಡನೇ ಪಾಯಿಂಟ್ ಏನಂದ್ರೆ, ನೀವು ಫ್ಯಾನ್ ಸ್ಪೀಡ್ ಯಾವಾಗಲೂ ಮೀಡಿಯಂ ಇಂದ ಲೋ ಇಂದ ಮೀಡಿಯಂ ಇದ್ರೆ ಸಾಕು, ಹೈ ಸ್ಪೀಡ್ ಬೇಡ. ಮತ್ತೆ ನೀವು ಸೀಲಿಂಗ್ ಫ್ಯಾನ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಪಾಪುನ ಫ್ಯಾನ್ ಕೆಳಗಡೆನೆ ಮಲಗಿಸೋದ್ಕಿನ್ನ ರೂಮ್ ಒಂದು ಕಾರ್ನರ್ ಅಲ್ಲಿ ಕಾಟ್ ಇರುತ್ತೆ, ಕಾಟ್ ಮೇಲೆ ಅಥವಾ ಈ ತರ ಜೋಲಿಯಲ್ಲಿ ಮಲಗಿಸೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೀಲಿಂಗ್ ಫ್ಯಾನ್ ಕೆಳಗಡೆನೆ ಸ್ಪೀಡಾಗಿ ಫ್ಯಾನ್ ಇಟ್ಬಿಟ್ಟು ಮಗು ಮಲಗಿಸೋದ್ರಿಂದ ಖಂಡಿತವಾಗ್ಲೂ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಆ ರೀತಿ ಮಾಡಬೇಡಿ. ಮತ್ತೆ ನೀವು ಫ್ಯಾನ್ ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ಗಮನ ಹರಿಸಬೇಕಾಗಿರೋದು ಫ್ಯಾನ್ ಮೇಲೆ ಇರೋ ಡಸ್ಟ್. ಸೀಲಿಂಗ್ ಫ್ಯಾನ್ ಅಂದ್ರೆ ಖಂಡಿತವಾಗ್ಲೂ ಸೀಲಿಂಗ್ ಫ್ಯಾನ್ ನ ರೆಕ್ಕೆಗಳ ಮೇಲೆ ಡಸ್ಟ್ ಕೂತಿರುತ್ತೆ. ನೀವು ವೀಕ್ಲಿ ವಾರಕ್ಕೆ ಒಂದಿನ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವ ತೊಂದರೆ ಆಗಲ್ಲ. ಅಕಸ್ಮಾತ್ ನೀವು ಕ್ಲೀನ್ ಮಾಡಲಿಲ್ಲ ಅಂದ್ರೆ ಆ ಸೀಲಿಂಗ್ ಫ್ಯಾನ್ ರೆಕ್ಕೆ ಮೇಲೆ ಕೂತಿರೋ ಡಸ್ಟ್ ಆನ್ ಮಾಡಿದ ತಕ್ಷಣ ಕೆಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಅದರಿಂದ ಮಗು ಫೇಸ್ ಮೇಲೆ ಬಿದ್ದು ಡಸ್ಟ್ ಇನ್ಫೆಕ್ಷನ್, ಶೀತ ಕೆಮ್ಮು ಆಗೋ ಚಾನ್ಸಸ್ ಇರುತ್ತೆ. ಸೊ ವೀಕ್ಲಿ ಒನ್ಸ್ ನೀಟಾಗಿ ಫ್ಯಾನಲ್ಲಿ ಡಸ್ಟ್ ಇಲ್ದಿರೋ ಥರ ನೋಡ್ಕೊಳ್ಳಿ. ಫ್ಯಾನ್ನ ಡಸ್ಟ್ ಫ್ರೀ ಆಗಿದ್ರೆ ಮಗುಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಮತ್ತೆ ನಾವು ನಮ್ಮ ಮನೇಲಿ ಯೂಸ್ ಮಾಡೋದು ಸೀಲಿಂಗ್ ಫ್ಯಾನ್. ಟೇಬಲ್ ಫ್ಯಾನ್ ಅಥವಾ ನೀವು ಗೋಡೆಗೆ ಹಾಕೋ ಫ್ಯಾನ್ ಯೂಸ್ ಮಾಡೋದ್ರಿಂದ ತುಂಬಾ ಸ್ಪೀಡ್ ಇರುತ್ತೆ, ಮಗುಗೆ ಡೈರೆಕ್ಟ್ ಆಗಿ ಫೇಸಿಗೆ ಬರೋ ಚಾನ್ಸಸ್ ಇರುತ್ತೆ. ಏನಾದ್ರೂ ಅಕಸ್ಮಾತ್ ನೀವು ಟೇಬಲ್ ಫ್ಯಾನ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇಂದ ಯೂಸ್ ಮಾಡೋದ್ರಿಂದ ಏನ್ ತೊಂದರೆ ಆಗಲ್ಲ. ಬಟ್ ನಾವು ನಮ್ಮ ಮನೇಲಿ ಯೂಸ್ ಮಾಡೋದು ಸೀಲಿಂಗ್ ಫ್ಯಾನ್. ನಮ್ಮ ಪಾಪು ಹುಟ್ಟಿದಾಗಿಂದಾನೆ ಫ್ಯಾನ್ಗೆ ಅಡ್ಜಸ್ಟ್ ಆಗಿದ್ದಾಳೆ. ಸೊ ನೀವು ಅಷ್ಟೇ, ನೀವು ಚಳಿಗಾಲದಲ್ಲಿ ಡೆಲಿವರಿ ಆಯ್ತು, 4-5 ಮಂತ್ಸ್ ಆಯ್ತು, ಬೇಸಿಗೆ ಬಂದ ತಕ್ಷಣ ನಾನು ಫ್ಯಾನ್ ಯೂಸ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಒಂದು 2-3 ಡೇಸ್ or 5 ಡೇಸ್ ಮಗು ಕಷ್ಟ ಆಗುತ್ತೆ. ಸೊ ಆದ್ರಿಂದಾನೆ ಮಗು ಹುಟ್ಟಿದಾಗಿಂದಾನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಂದ್ರೆ ಈ ಬೇಸಿಗೆಯಲ್ಲಿ ಆ ತೊಂದರೆ ಇರಲ್ಲ. ನೀವೇ ಅಬ್ಸರ್ವ್ ಮಾಡಿರೋ ಹಾಗೆ ಆಪರೇಷನ್ ಥಿಯೇಟರ್ AC ಇರುತ್ತೆ. ಹಾಗೆ ನೀವು ಆಪರೇಷನ್ ಮುಗಿಸ್ಕೊಂಡು ಮಗು ಮತ್ತೆ ತಾಯಿ ಬಂದಾಗ ವಾರ್ಡಲ್ಲಿ ಕೂಡ ಫ್ಯಾನ್ ಇರುತ್ತೆ. ಹಾಗಾಗಿ ನೀವು ಖಂಡಿತವಾಗ್ಲೂ ಫ್ಯಾನ್ ಯೂಸ್ ಮಾಡ್ಬೋದು. ಹಾಸ್ಪಿಟಲಲ್ಲೇ ಪ್ರಯಾರಿಟೀಸ್ ಇರುತ್ತೆ ಫ್ಯಾನ್ ಮತ್ತೆ ACಗೆ. ನ್ಯೂಬಾರ್ನ್ ಬೇಬೀಸ್ ಕೂಡ ಫ್ಯಾನ್ ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಈ ಬೇಸಿಗೆಯಲ್ಲಿ ತುಂಬ ಸೆಕೆ ಇರೋದ್ರಿಂದ ಮಗುಗೆ ರ್ಯಾಷಸ್ ಆಗುತ್ತೆ. ನೀವು ಫ್ಯಾನ್ ಯೂಸ್ ಮಾಡಲ್ಲ ನಾವು ಅಂತಂದರೆ ಮಗುಗೆ ಚಿಕ್ಕ ಗುಳ್ಳೆ ಆಗಿ ಸೆಕೆ ಬಗ್ಗೆ ಎದ್ದೊಳೋ ಚಾನ್ಸಸ್ ಇರುತ್ತೆ. ಮತ್ತು ಮಗು ನೀಟಾಗಿ ನಿದ್ದೆ ಮಾಡಲ್ಲ. ಆದ್ದರಿಂದ ನೀವು ಫ್ಯಾನ್ ಉಪಯೋಗಿಸೋದ್ರಿಂದ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ. ಮತ್ತೆ ಇವಾಗ ತುಂಬಾ ಬೇಸಿಗೆ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ನೀವು ನಿಮ್ಮ ಮಕ್ಕಳಿಗೆ ಉಲ್ಲನ್ ಕ್ಲಾತ್ಸ್ನ ಅವಾಯ್ಡ್ ಮಾಡಿ ಕಾಟನ್ ಕ್ಲಾತ್ಸ್ ಹಾಕಿ, ಟೈಯಿಂಗ್ ಕ್ಲಾತ್ಸ್ನ ಹಾಕಿ. ಉಲ್ಲನ್ ಟೋಪಿ ಬದಲು ಕಾಟನ್ ಟೋಪಿ ಸಿಗುತ್ತೆ, ಕಾಟನ್ ಟೋಪಿ ಯೂಸ್ ಮಾಡಿ. ಹಾಗೆ ಬ್ಲ್ಯಾಂಕೆಟ್ಸ್, ಬೆಡ್ಶೀಟ್ಸ್ ಕೂಡ ನೀವು ಉಲ್ಲನ್ ಬೆಡ್ಶೀಟ್ಸ್ ಯೂಸ್ ಮಾಡೋ ಬದಲು ಕಾಟನ್ ಬೆಡ್ಶೀಟ್ ಯೂಸ್ ಮಾಡಿ. ಆದಷ್ಟು ಗಾಳಿ ಬೆಳಕು ಚೆನ್ನಾಗಿ ಬರ್ತಿರ್ಲಿ ರೂಮಿನ ಕಿಟಕಿಗಳಿಗೆ ಮೆಸ್ ಹಾಕಿಸ್ಕೊಳ್ಳಿ. ಅದರಿಂದ ಚೆನ್ನಾಗಿ ಗಾಳಿ ಆಗುತ್ತೆ. ಮಸ್ಕಿಟೋಸ್ ಕೂಡ ಅವಾಯ್ಡ್ ಮಾಡ್ಬೋದು. ಮತ್ತೆ ಸಂಜೆ ಟೈಮ್ ಕೂಡ ಚೆನ್ನಾಗಿ ಗಾಳಿ ಆಡ್ತಾ ಇರತ್ತೆ.
ನಿಮ್ಮ ಮಕ್ಳೇನಾದ್ರೂ 6 ತಿಂಗಳು ಒಳಗಡೆ ಇದ್ರೆ ಈ ಬೇಸಿಗೆಯಲ್ಲಿ ತುಂಬಾ ಬಿಸಿಲಿದೆ ಅಂದ್ಬಿಟ್ಟು ನೀರು ಕುಡಿಸೋದು ಇದೆಲ್ಲ ಮಾಡಕ್ ಹೋಗ್ಬೇಡಿ. ತಾಯಿ ಆದವರು ನೀವು ತುಂಬಾ ನೀರು ಕುಡೀರಿ. ಆದಷ್ಟು ವಾಟರಿ ಫ್ರೂಟ್ಸ್ ಅಂದರೆ ಕಲ್ಲಂಗಡಿ ಹಣ್ಣು, ಜ್ಯೂಸ್ ಹಣ್ಣು ಈ ಥರ ಸೇವಿಸ್ತಾ ಬನ್ನಿ. ಅದರಿಂದ ನಿಮ್ಮ ಬಾಡಿಲಿ ವಾಟರ್ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತೆ. ಮಗುಗೆ ನಿಮ್ಮ ಎದೆ ಹಾಲಿಂದನೇ ವಾಟರ್ ಕಂಟೆಂಟ್ ಹೋಗುತ್ತೆ. ಅದರಿಂದ ಮಗುಗೆ ಏನಾದರೂ ಕುಡಿಸ್ತಾ ಇದ್ರೆ ಪ್ಲೀಸ್ ಅವಾಯ್ಡ್ ಮಾಡಿ. 6 ತಿಂಗಳೊಳಗಡೆ ಏನು ಬೇಡ, 6 ತಿಂಗಳಾದಮೇಲೆ ನೀವು ಕುಡಿಸ್ಬೋದು. ತಾಯಿ ಆದವರು ತುಂಬ ಚೆನ್ನಾಗಿ ನೀರು ಕುಡೀರಿ. ಬಾಡಿ ಡಿಹೈಡ್ರೇಟ್ ಆಗದಿರೋ ಥರ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ನೀರು ಕುಡಿಯೋದ್ರಿಂದ ಹೈಡ್ರೇಟೆಡ್ ಆಗಿರುತ್ತೆ, ಮಗು ಕೂಡ ಚೆನ್ನಾಗಿರುತ್ತೆ. ಹೈಡ್ರೇಟೆಡ್ ಆಗಿದ್ರೆ ನಿಮ್ಮ ಸ್ಕಿನ್ ಗ್ಲೋನು ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆದಷ್ಟು ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ.